ಮಾಡೋದೆಲ್ಲ ಮಾಡ್ತಿ, ಆಮ್ಯಾಗ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತು ಬಿಡ್ತಿ ಹಿಂಗ. ನೀನು ಬೇಡಗಿದ್ದ ತಲೆ ಮ್ಯಾಗ ಎಳ್ಕೊಂತು ಬೇಡ, ಹಂಗಲ್ಲ ಎಳ್ಕೊಳಕ್ಕಿಂತ ಮುಂಚೆ ಈ ಥರ ಮಾಡ್ಬೇಕು ಏನು. ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ನೀ ಮಾಡಿದ್ದೀಗ ಅವ್ರಿಗೆ ಅವಮಾನ ಅಂತ ಅನ್ನಿಸ್ತು ಅಂತಲ್ಲ ನೀನ ನೋಡೋಣ. ಮನೆ ಮಠ ಬಂದವ್ರಿಗೆ ಯಾರಿಗಾದ್ರು ತುರ್ತು ಬರೋದು ಸಹಜ. ಏನಂತ ಮನೆ ಮಠ ಬಂದವ್ರಿಗೆ ತುರ್ತು ಬರ್ತತೆ ಬರೋದಿಲ್ಲ. ನೀನು ಯಾಕೆ ಹಂಗೆ ಮಾತಾಡಕ್ಕೆ ಹೋಗಿ? ಅತ್ತಿಯರ ನೀವು ಒಂದು ಮಾತಾಡ್ರಿ, ಇಲ್ಲ ಎರಡು ಕಿತ್ತೀನ್ರಿ. ನಾ ಬಾಯಿ ತುಂಬ ತುಂಬ್ಕೊಂಡ ರಸನ ಹೆಂಗೆ ಮಾತಾಡ್ತೀರಿ? ಒಟ್ಟು ನನ್ನ ಹಣೆ ಬರ ಸರಿ ಇಲ್ಲ. ಯಾರಿಗೆ ಏನಂದು ಏನು ಪ್ರಯೋಜನ ಅದನ್ನು ಹೇಳ್ರಿ. ನನ್ನ ನಶೀಬನ ಹಿಂಗಾಗೈತಿ, ಏನು ಮಾಡೋಕ್ಕಾಗಲ್ಲ. ಭಾಳ ಒಂಥರ ಬೇಜಾರಾಗೈತೆ ನೋಡ್ರಿ ನನಗರ, ಭಾಳ ಒಂಥರ. ನನ್ನ ಹಣೆ ಬಾರ ಹಿಂಗೆ ಆಕತಿ ಅಂತ ನಾ ಅಂದ್ಕೊಂಡೇ ಇರಲಿಲ್ಲ. ನಾವು ಅವ್ರದ ಕಾಯ್ಕೊಂತ ಕುಂತಿದ್ವಿ ಅನ್ನೋಂಗೆ ಅವ್ರಿಗೆ ಆಗೋದು ಬೇಡ, ನಮ್ಗೇನು ಕಮ್ಮಿ ಇಲ್ವಾ, ಊರ ಬೇರೆದವ್ರು ಕೊಟ್ಟಾರ, ಏನು ನಿನ್ನ ಮಗಳ ತಿಪ್ಪರು ಸುಂದರ ಅಲ್ಲ ಅನ್ನೋ ಲೆಕ್ಕಕ್ಕೆ ನಾ ಮಾತಾಡಿದ್ದೆ. ಹಿಂಗಾಗತ್ತೆ ನನಗೇನು ಗೊತ್ತು? ಎಲ್ಲರೂ ನನ್ನ ಮೇಲೆ ಮುತ್ತಿಗೆ ಬೀಳ್ತಾರೆ. ಆಕೆ ಇಲ್ಲಿ ಮಠ ಬಂದಾಳ, ಮಗಳು ಕೊಡ್ತೀನಿ ಅಂತೇಳಿ ಹಡಿಬಿಟ್ಟು ಬೆಂಡ್ಲಿ ಏನು ಅನ್ಬಾರ್ದು ಅಂದೆ ಅಂತೇಳಿ ಆಕೆ ಹೋದ್ರು ಕೊಳ್ಳಕ್ಕೆ ಬಿಡು. ಬೇರೆ ಕನ್ಯಕ್ಕೇನು ಬರಾನ? ತೀರ ಮಾಡ್ತಾನೆ ಇವನು ಬಾಡೆ. ಒಂದೀಟು ಕಾಯ್ಕೊಂತಿದ್ರೆ ಒಂದು ಸ್ವಲ್ಪ ಪುರ್ಸತ್ತಿದ್ರೆ ಮತ್ತೆ ಸಿಗ್ತಾವು. ಕಾಯ ತಾಳ್ಮೆ ಇವಂಗೆ ಎಲ್ಲಿ ಐತಿ ಹೇಳು? ಕಾಯ ತಾಳ್ಮೆ ಕಾಯ್ಬೇಕು ಮಾಡ್ಬೇಕು ಅನ್ನೋದು ಇಲ್ಲ. ಏನು ಮಾಡೋಕ್ಕತಿ? ಯಾರಿಗೆ ಹೇಳೋದೈತಿ? ಏನು ಹಂಗ ಇನ್ನೇನು ನಾನೇನು ಹೋಗಿ ಕಾಲು ಬಿಡ್ಬೇಕಾತ? ಹೋಗಿ ಇಲ್ಲವ ಏನೋ ಒಂದು ಇದಾಗ್ಬಿಟ್ಟತಿ, ಕೊಟ್ಬಿಡು ಹೋಲತ್ತಾಗ ನಿನ್ನ ಮಗಳನ್ನ ನಾನು ನಿನ್ನ ಕಾಲು ಹಿಡಿತೀನಿ ಅಂತ ಬೇಡ್ಕೊಳಕ್ಕಾಕತ್ತೇನ? ಹೋಗು. ಅದೆಲ್ಲ ದಿಮಾಕ್ ಯಾಕೆ ಬೇಕಿತ್ತು? ಹೆಣ್ಣು ಹೆತ್ತವ್ರ ಬಿಂಕ ಬಿಟ್ಟು ಏನು ಕೊಡಲ್ಲ ಅಂದವ್ರು ಕೊಡಾಕ್ ಬಂದಾರ, ಅದಕ್ಕಿಂತ ಹೆಚ್ಚೈತೆ ನಿಂದು. ಓ ಸರೋಜಕ್ಕ, ಇನ್ನು ನನಗೆ ಸಂಬಂಧ ಇಲ್ಲದ ವಿಚಾರ ಇದು. ಇನ್ನು ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ ಇದು. ಅವ್ರನ್ನ ಕರ್ಕೊಂಡು ಬಂದಿದ್ದೆ, ಕನ್ಯೆ ಕೊಡಾಕ ರೆಡಿಯಾಗಿ ಬಂದಿದ್ರು. ನೀನು ಇಲ್ಲದ ಒಣ ದಿಮಾಕದ ಮಾತಾಡಿ ಅವ್ರಷ್ಟಕ್ಕೆ ಅವ್ರು ಬೇಜಾರಾಗಿ ಎದ್ದು ಹೋಗೋಂಗೆ ಮಾಡಿ ಈಗ ಮತ್ತೆ ಸಂಘದ ರೊಕ್ಕ ಕಟ್ಟೋದು ಬೇಡ ಅಂತೇಳಿ ಏನಾರ ತಲೆಯಾಗ ತೊಗೊಂಡಿದ್ರ ತೆಗೆದ್ಬಿಡಿ ಇದನ್ನ. ನಾವು ಒಂದ್ಸಲ ಮಾಡಿತ್ತ, ನಾನು ಅಲ್ಲಿ ಹೋಗಿ ಹೇಳಿದ ತಪ್ಪಾಗೈತೆ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಮನೆ ಮಠ. ಎಲ್ಲ ಬಗೆ ಹರಿದಿತ್ತು. ಚಂದ ನಕ್ಕೊಂತ ನಾಲ್ಕು ಬೆಲ್ದಂತವ್ ಮಾತಾಡಿ ಗಡ ಸಂಬಂಧ ಕೊಡ್ತಗೊಳೋದು ಮಾತಾಡಿ ಬಿಟ್ಟಿದ್ರೆ ಮುಗಿದು ಹೋಗ್ಬಿಟ್ಟಿರ್ತಿತ್ತು. ನೀ ಆ ಕೆಲಸ ಮಾಡಲಿಲ್ಲ, ಬಾಯಿಗೆ ಬಂದಂಗೆ ವಾಪಸ್ ತಲೆ ಚಿಟ್ಟನಂಗೆ ಮಾತಾಡಿದಿ. ನೀ ಮಾಡಿದ ತಪ್ಪ ಸರಿಯೇ? ಕನ್ಯೆ ಕೊಡೋದಿಲ್ಲ ಅಂತ ಎದ್ದೋದ್ರು. ಯಾಕ ಗಂಡ ಹತ್ತರ ನಿಮ್ಗೆ ಅಷ್ಟ ಸ್ವಾಭಿಮಾನ ಇರೋದು? ಸಿಟ್ಟು ಶೆಡವು ಇರೋದು ಹೆಣ್ಣೆತ್ತರಿಗೂ ಇರ್ತತಿ. ನೀನು ಇಂಥ ಒಣ ದಿಮಾಕದ್ದು ಬಿಟ್ಬಿಡು ನೀನು ಸರೋಜಕ್ಕ. ಎಷ್ಟು ಚಂದ ಮನಿ ಮಾಟ ಬಂದಿದ್ರು, ಉಳಿಸ್ಕೊಳ್ಳೋದು ಗೊತ್ತಾಗಲಿಲ್ಲ ನಿನಗೆ. ಮಾತಾಡ ಟೈಮ್ ಕೆಟ್ಟಾಗ ನೆಲ ಎದ್ದು ಬಡಿತಿತ್ತಂತ, ಹಂಗಾಗೈತೆ ನನ್ನ ಹಣೆ ಬಾರ. ಮಾತಾಡೋದಲ್ಲ ಸರೋಜಕ್ಕ, ನೀ ಮಾಡಿದ್ದ ಅಂತ ಕೆಲಸ ಇತ್ತು. ನನಗನ್ನಿಸ್ತತಿ ಇನ್ನೀ ಸಂಬಂಧ ಆದ್ರೆ ಎಲ್ಲಿ ನಾನು ರೊಕ್ಕ ಕಟ್ಟೋದು ಬರ್ತತೆ ನಾ ಸಂಘದ್ದು. ಈಕಿದು ಪ್ರೇಮಿ ಈ ಸಂಘದ ರೊಕ್ಕ ಮುಳುಗ್ಸಕ್ಕೆ ಆಗಂಗಲ್ಲ ತಡಿ ಅಂತ ಎಲ್ಲೇ ನೀನ ಏನಾರ ಮಾಡಿದೇನ ಅಂತ ನನಗೆ ಬೇಕಂತೇಳಿ ತಪ್ಸಕ್ಕ ಹಿಂಗೆ ಮಾಡಿದೇನ ಅಂತ. ಅಂಥದ್ದೇನಾರ ತಲೆಯಾಗಿದ್ರೆ ತೆಗೆದ್ಬಿಡ್ಬೇಕು. ಯಾಕ ನೀನು ಈಗ ಮೊನ್ನೆ ನಾನು ತಪ್ಪಿತ್ತನ ಬಾಯಿ ಮುಚ್ಕೊಂಡಿದ್ದೆ, ಇನ್ನು ನಾ ಬಾಯಿ ಮುಚ್ಕೊಂಡಿರೋದಿಲ್ಲ. ನಿನ್ನ ಮನೆ ಬಾಕಲಾಗ ಈಸದ ಬಾಟ್ಲಿ ತಂದು ನಾನು ನನ್ನ ಗಂಡ ನಾವು ಇಲ್ಲೇ ಕುಂದಿರ್ತೇವೆ, ಮತ್ತೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗುದಿಲ್ಲ. ನೀನೇ ಕಟ್ಟಬೇಕು ಅಷ್ಟೇ. ಏ ಸರೋಜಿ, ಬಾಯಿ ಮುಚ್ಕೊಂಡು ಒಟ್ಟು ಹೇಳುದನ್ನ ಕೇಳು. ನೋಡ್ವಾ ಪ್ರೇಮವ, ಒಂದಿಟ್ಟು ಬಾಯಿ ಸರೋಜಿ, ನೀ ಕುಂದ್ರವಾ ಪ್ರೇಮವ ಬಂದೆ. ಆದ್ರೂ ಅನ್ಬೇ, ನಿನ್ನ ಸೊಸಿಗೆ ಬುದ್ಧಿ ಅನ್ನೋದು ಭಾಳ ಕಮ್ಮಿ ನೋಡು. ಯಾರ ಹತ್ರ ಹೆಂಗೆ ಮಾತಾಡ್ಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆಕಿಗೆ. ತೀರ ಮನುಷ್ಯ ಸ್ವಲ್ಪ ಇರ್ಬೇಕಪ್ಪ. ತೀರ ಹಿಂಗೆ ಮಾಡೋದಂದ್ರೆ ಯಾತಕ್ಕೆ ಬಂತದ? ಹೌದಿಲ್ಲ? ಪಾಪ ಅವರು ಬಂದಾರ ಮನಿ ಮಾಟ. ಈಕಿದೇನು ದೌಲತ್ತು ಏನು ದೊಡ್ಡಿದೇನ? ಹೆಚ್ಚಿನ ಮಾಡೋಕ್ಯಪ್ಪ, ಹೆಚ್ಚಿಂದ ನಾ ಎಲ್ಲಿ ಕಂಡಿಲ್ಲ ಬಿಡು ಎಂತದ. ಸುಮ್ಮನಿರಿ, ಆಕೆ ಅಷ್ಟು ಮಾತಾಡಕತ್ತಾಳ ನೋಡ್ರಿ, ಹೊರಗೆ ನಿಂತು ಹೆಂಗೆ ಓದಾಕತ್ತಾಳ. ಆಕಿನ ಗ್ರಾಚಾರ ಬಿಡಿಸ್ತಾನೆ ಸರ್ರಿ ಇಲ್ಲಿ. ನೀನು ಚಪ್ಪಲ್ಲಿ ಕುಡಿತೀನಿ ನಿನ್ನ ಮತ್ತೆ ಹಂಗಲ್ಲ ನಿನ್ನ. ಆಕಿ ನೋಡ ಏನೋ ಒಮ್ಮೆ ಆತೀಗ ಸಮಾಧಾನ ನಾಲ್ಕು ಮಾತಾಡಿ ಇನ್ನೇನು ಕರ್ಕೊಂಬಾರ್ವಾ, ಇದು ಮ್ಯಾಗೇತಿ ಇಲ್ಲ ಹೋಗು ನಡಿ ನಾನು ಬರ್ತೀನಿ ಅಂತೇಳಿ ಅವ್ರ ಮನೆಗೆ ಹೋಗಿ ಚಂದಾಗಿ ಮಾತಾಡಿ ಅದ ಸಂಬಂಧನ ಪಕ್ಕಾ ಮಾಡಿದಿ ಒಳ್ಳೇದು. ಇಲ್ಲ ಅಂದ್ರೆ ನಿನ್ನ ಮತ್ತೆ ಏನಾರು ತೊಗೊಂಡು ಹೊಡಿಬೇಕತ್ ನೋಡಿ ನಿನಗೆ. ನಿನ್ನ ಮಗ ಅಂತೂ ಭಾಳ ಬೇಜಾರಾಗ್ಯಾನ. ನೋಡಿ ಹಿಂಗೆ ಮಾಡಾಕತ್ತಿ, ಮಗನ ಪ್ರೀತಿನೂ ಕಳ್ಕೊಂತಿ. ಇದು ನಿನಗೆ ಬಿಟ್ಟಿದ್ದು. ಇನ್ನು ನಾ ಏನು ಹೇಳಕ್ಕೆ ಹೋಗುದಿಲ್ಲ ಅಷ್ಟ. ಕುಂದ್ರ ಪ್ರೇಮ ಕುಂದ್ರ. ಹಾಯ್ ಪ್ರೇಮ ಆಂಟಿ, ಹೆಂಗಿದ್ದೀರಾ? ಆರಾಮದ್ದೀರಾ? ನೀನು ಆರಾಮದಿಯನಮ್ಮ? ಮೀನಾಕ್ಷಿ ಅಲ್ವಾ, ಏನು ನಮ್ಮ ಮನೆಗೆ ಬಂದ್ಬಿಟ್ಟು? ಏನಮ್ಮ ಮನೆಗೆ ಬಂದವ್ರು ನೀ ಯಾಕೆ ಬಂದು ಏನು ಬಂದಿ ಅಂತ ಕೇಳ್ತಾರನ. ಆರಾಮದಿ ಬಿಟ್ಟು ಏನು ಮಾತಾಡಂಗಿಲ್ಲನ? ಹೌದು, ಅದಕ್ಕೇನಂತ ಮತ್ತೆ ಇದಕ್ಕಿದ್ದಂಗೆ ಬಂದೆಲ್ಲ ಅದಕ್ಕೆ ಕೇಳಿದೆ ಅಷ್ಟೆ. ಕೆಲಸ ಇತ್ತಾ ಅದಕ್ಕೆ ಬಂದೆ.
ಅಯ್ಯೋ ನೀವು ಹೇಳಿದ ಒಳ್ಳೇದಾತ್ರಿ. ನಾನು ಪ್ರೇಮವನ್ನ ಕೊಟ್ಟು ಸಮಾಧಾನಾಗಿ ನಾಲ್ಕು ಮಾತಾಡಿ ಹೆಂಗಾರ ಮಾಡಿ ಆಕಿನ ಕರ್ಕೊಂಡು ಅಲ್ಲಿ ಹೋಗಿ ಭೇಟಿಯಾಗಿ ಬರ್ಬೇಕು. ಮತ್ತೆ ಇದನ್ನ ಹೇಳಕತ್ತಿರೋದು ನಾನು. ಸರೋಜಕ್ಕ, ಬಂದೆ ಪ್ರೇಮವ ಅದೇನಾತು? ಈಕಿನ ಅದಕ್ಕೆ ಕರ್ಕೊಂಬಂದಿಯಾ ಪ್ರೇಮಿ ನೀನು? ಬೇಸದ ಹೇಳಿ ನೀನು. ನಿನಗೆ ಯಾರು ಹೇಳಿದ್ರೆ ಆಕಿನ ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತೇಳಿ? ಗನ ಸೊಕ್ಕ ಬಿಡ ನಿನಗೂ. ಅಲ್ಲ ನನ್ನ ಮಗ ಹೇಳಿದ್ದ ನಿನಗೆ ಆಕಿನ ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತೇಳಿ. ಇಲ್ಲದೇನ ಆಟ ಹಚ್ಚಿ ಹಂಗಾರ ನೀನು ಏನೋ ಬೇರೆ ಮಾಡ್ಬೇಕಂತದಿ ನೀನು, ಹೌದಿಲ್ಲ? ಅಯ್ಯೋ ಹಣೆ ಬಾರ್ ಗಣೇ ಚೌತಿ, ನಾ ಇದಕ್ಕೆ ಕರ್ಕೊಂಬರ್ಲಿ ತಾಯಿ ದೌಳ್ಗಂಗವ್ವ ನಿನಗೆ? ನೋಡ್ದೇನೆ ಆಕೆ ಹಕ್ಕಿಕತ್ತಿ ಎಷ್ಟೈತಿಕ್ಕಿದೆ. ಅಲ್ಲ ನೀ ಬಂದಿದ್ದಕ್ಕೆ ನನಗೇನು ಸಂಬಂಧ ಇದ್ದಿತ್ತು ನೋಡುವ. ನಾನೇನು ಕರ್ಕೊಂಬಂದಿಲ್ಲವಾ ತಾಯಿ, ಆಕಿನ ಬಂದು ನಿಂತಾಳಿಲ್ಲೇ. ಆಕಿನ ಬಂದಾಳ? ಎದಕ್ಕೆ ಬಂದೆ? ಏಯ್ ಮಿಟಕ್ಲಾಡಿ, ಎದಕ್ಕೆ ಬಂದೆ ನೀ ನಮ್ಮ ಮನೆಗೆ? ನಿಮ್ಮ ಮುದ್ದು ಮಕ್ಕ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ತಿಳ್ಕೊಬೇಡ್ರಿ. ನಂದೊಂಚೂರು ಕೆಲಸ ಇತ್ತು, ಅದಕ್ಕೆ ಬಂದೆ. ಅದು ಮುಗಿದ್ಮೇಲೆ ಹೋಗ್ತೀನಪ್ಪ. ನಾನೇನು ಇಲ್ಲೇ ಇರಕ್ಕೆ ಬಂದಿಲ್ಲ ಪರ್ಮನೆಂಟಾಗಿ. ಏನು ನಿನ್ನ ಕೆಲಸ ನಮ್ಮ ಜೋಡಿ? ನಿನಗೆ ನನಗೆ ಏನು ಸಂಬಂಧ ಐತೆ ಕೆಲಸ ಮಾಡಕ್ಕೆ? ನೀ ಯಾರ ಏನ? ನಮಗೆ ನಿನಗೆ ಸಂಬಂಧನೇ ಇಲ್ಲ. ಮತ್ತೇನು ಕೆಲಸ ನಿನಗೆ ನನ್ನ ಮನ್ಯಾಗ? ಮರ್ಯಾದಿಂದ ಸರಳ ಹೊರಗೆ ಹೋಗ್ತಿರ್ಬೇಕಂದ್ರೆ ಹೋಗ್ತಿರ್ಬೇಕ. ನಾ ಚಿಗ್ಗೇಡಿ ಒಳಗೆ ಬಂದು ಕುಂತಾಳಿಲ್ಲಿ. ಏನು ನಾನೇನು ನಿಮ್ಮ ಸೊಸೆಯಾಗಿ ನಿನ್ನ ಮಗನ ಹೇಂತಿಯಾಗಿ ಇಲ್ಲಿ ಬಂದಿಲ್ಲವಾ ತಾಯಿ? ಏನ ಮೊದ್ಲು ಕೊಟ್ಟು ಮಾತಾಡು, ಆಮ್ಯಾಗ ನಿಂದಿಟ್ಕೊಳ್ಳುವಂತಿ. ಏನು ಕೊಡ್ಬೇಕು ನಿನಗೆ? ಅಯ್ಯೋ ದೇವ್ರಿ, ಇನ್ನೂ 60 ವರ್ಷ ಆಗಿಲ್ಲ, ಆಗಲೇ ಅರವು ಚಲೋ ಆಗಿಬಿಟ್ಟತಿ ಅಂತ ಕಾಣ್ತೈತೆ ನಮ್ಮತ್ತಿ. ಪಾಪ ಅತ್ತಿಯರ ಮರ್ತ್ರೆ ಏನ ಪಾಪ? ಇರಲಿ ಪರವಾಗಿಲ್ಲ, ನೀವು ಮರ್ತರು ನಾನು ನೆನಪು ಮಾಡ್ತೇನೆ. ನಂದಿನ್ನೂ 12 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ಅದನ್ನು ಕೊಡ ಮಟ ನನಗೆ ನಿಮ್ಗೆ ಸಂಬಂಧ ಹೆಂಗೆ ತೀರ್ತತಿ? ಅದನ್ನು ಕೊಟ್ಟ ಮ್ಯಾಗಲ್ಲ ತೀರೋದು. ಹೇಳ್ರಂಗಾರ ನೀವೇ ನೋಡೋಣ. ಅದನ್ನು ಕೊಟ್ಟ ಮೇಲೆ ನೀವ್ಯಾರ ನಾನು ಯಾರ? ನಿಮಗೆ ನನಗೆ ಏನೂ ಸಂಬಂಧ ಇಲ್ಲ ಆತಾ. ಅಲ್ಲಿ ಮಟ ನಾನು ರೊಕ್ಕ ಕೊಡೋ ಮಟ ನಾ ಆಗಾಗ ನೆನಪು ಮಾಡಬಾರ್ದ? ಹೋಗ್ಲಿ ಬಿಡ್ರಿ. ಇವತ್ತೆಷ್ಟು ಕೊಡ್ತೀರಿ? ನನಗೆ ಸುಮ್ಮನೆ ಅರ್ಧಂಬರ್ಧ ಇಟಿ ಕೊಡಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಸೆಟ್ಲ್ಮೆಂಟ್ ಮಾಡಿಬಿಡ್ರಿ. ಇವತ್ತು ಆದರೂ ಇರಲಿ ಪರವಾಗಿಲ್ಲ, ನಿಮಗೂ ಒಮ್ಮೆ ಕೊಡಕ್ಕೆ ತ್ರಾಸ ಆಕತ್ತಲ್ಲ. ಒಂದು 5 ಲಕ್ಷನಾರ ಈಗ ಅರ್ಜೆಂಟ್ ನೀವು ಕೊಡಲೇಬೇಕಪ್ಪ. ನನ್ನ ಕುತ್ತಿಗೆಗೆ ಬಂದ್ಬಿಟ್ಟತಿ. ನಂಗೆ ಒಂದು ಸ್ವಲ್ಪ ರೊಕ್ಕದ ಭಾಳ ತೊಂದರೆ ಆಗಿಬಿಟ್ಟತಿ. ಯಾಕಂದ್ರೆ ನಾನೇನು ಅಲಿಮಿನಿ ಅಂತೇಳಿ ಡೈವರ್ಸ್ ತೊಗೊಂಡ್ಮೇಲೆ ನನ್ನ ಸೆಟ್ಲ್ಮೆಂಟ್ ಅಮೌಂಟ್ ಏನು ನಿಮ್ಮ ಹತ್ರ ಇಸ್ಕೊಂಡಿಲ್ಲ ನಾನು. ಮತ್ತು ತೀರಾ ನನಗೆ ನೀವು ನನಗೆ ಕೊಡ್ಬೇಕಾದ ದುಡ್ಡನ್ನು ಕೊಡಲಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಮತ್ತೆ ಸುಮ್ಮನೆ ಕೋರ್ಟಿಗೆ ಹೋಗೋದು ಬೇಡ ಅಂತ ಇಲ್ಲಿಗೆ ಬಂದೀನಿ. ಹೇಳ್ರಿ ಪಟ್ಟ, ನನಗೆ ಯಾವಾಗ ಕೊಡ್ತೀರಿ? ನನಗೆ ಕೋರ್ಟು ಒಂದು 2 ತಿಂಗಳಷ್ಟೊತ್ತಿಗೆ ಕೊಡಬೇಕು ಅಂತ ಹೇಳಿದ್ದಿಲ್ಲ. ಈಕೆ ಹತ್ರ ಜಗಳ ಮಾಡಿ ಮಾತಾಡೋದಕ್ಕಿಂತ ಸಮಾಧಾನಾಗಿ ಮಾತಾಡಿ ಇಲ್ಲಿಂದ ಸಾಗ್ ಹಾಕೋದು ಒಳ್ಳೇದು. ಮಾಡ್ತೇನೆ ತಡಿ ನಿನಗೆ. ನನಗೆ ಕುತ್ತಿಗೆ ಚಿಕ್ತಿಯೇನ? ಮಾಡ್ತೇನೆ. ನಿನಗೆ ಅಕ್ಕಿಗೆ ಹಚ್ಚಿ ಕೈ ಬಿಡಲಿಲ್ಲ, ನನ್ನ ಹೆಸರೆಲ್ಲ ನೋಡ್ತೀರ ನೋಡಿ. ಛೇ ಪಾಪ. ಅಲ್ಲ ಎಲ್ಲಿಂದ ಕೊಡ್ಬೇಕವ ಸರೋಜಕ್ಕ? ಪಾಪ ನಿನಗೆ ರೊಕ್ಕನೀಗ? ಅಯ್ಯೋ ಸರೋಜಕ್ಕ ನೋಡಿದ್ರೆ ಮಗನ ಮದ್ವೆ ಮಾಡಕತ್ತಾಳ. ನಿನ್ನೆರ ಬಂದು ಹೆಣ್ಣಿನ ಕಡೆದಾರ ಮಾತಾಡ್ಕೊಂಡು ಹೋಗ್ಯಾರ. ಈ ಟೈಮ್ನಾಗ ನೀನು ಹೋಗಿ ರೊಕ್ಕ ಕೇಳಕತ್ತೀಯಲ್ಲ. ತಡಿ ಒಂಚೂರು ಹೆಣ್ಣವರು ವರದಕ್ಷಿಣೆ ಕೊಟ್ರ ಮಾಡಿದ್ರೆ, ಅಥವಾ ಬೇರೆ ಯಾವ್ದಾರ ಚಲೋ ಸಂಬಂಧ ಹೆಂಗಾರ ಕುದುರಿಸಿ ನಿನ್ನ ರೊಕ್ಕ ಕೊಟ್ಟು ಬಿಡ್ತಾಳ. ಇಟ್ಕೊಳ್ಳಲ್ಲಪ್ಪ ಸರೋಜಕ್ಕ, ಇಟ್ಕೊಳ್ಳೋ ಮಾತೇ ಇಲ್ಲ. ಒಂಚೂರು ಒಂದು 2 ವರ್ಷನಾರ ಟೈಮ್ ಕೊಡವ ನೀನು. ಏನ 2 ವರ್ಷ? ಸಾಧ್ಯನೇ ಇಲ್ಲ. ಆಗಲೇ ಹೆಣ್ಣಿನ ಕಡೆದವ್ರು ಮಾತಾಡ್ಕೊಂಡು ಹೋದ್ರ ಹುಡುಗಿ ಜೀವನ ಬಲಿ ಹಾಕ್ಬೇಕಂತ ಕಾಯ್ತಾ ಇದ್ದಾರೋ ಏನೋ, ಯಾರಿಗೆ ಗೊತ್ತು. ಇಲ್ಲಿ ಬಂದು ನಳ್ಳಕ್ಕೆ ಯಾರ ಏನೋ ಈಗ ಮತ್ತೆ. ಪಾಪ ಆ ಹುಡುಗಿ ನೆನೆಸ್ಕೊಂಡ್ರೆ ನನಗಂತೂ ಕಳು ಕಿತ್ತು ಬರ್ತೈತಿ. ನಾನು ಅನ್ಭವಿಸಿದ ನರಕ ಯಾತ್ನೆ ಆ ಹುಡುಗಿಗೆ ಗೊತ್ತಿಲ್ಲೋ ಏನೋ. ಅಲ್ಲ ನೀವರ ಹೇಳ್ಬೇಕು ಬೇಡ ಪ್ರೇಮ ಆಂಟಿ? ಅಯ್ಯೋ ಇಲ್ಲವಾ, ನಾ ಯಾಕೆ ಹೇಳಕ್ಕೆ ಹೋಗ್ಲಿ? ಪಾಪ ಆಗು ಕಲ್ಯಾಣ ಕಾರ್ಯಕ್ಕೆ ಹಾಗೆಲ್ಲ ಕಲ್ಲಿಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಅದು ಅಲ್ಲದೆ ಮತ್ತೆ ನೀ ಹೋಗಿ ಹೇಳಿಗಿಳಿ. ಇಲ್ಲೇ ಬೆಳಗ್ಲಿ ಕಡೆ ಅವರು ಮನಿ. ಪ್ರೇಮವ ಸುಮ್ಮನಿರ, ನೀನೇ ಹೋಗಿ ಹೇಳನ್ನು ಲೆಕ್ಕಕ್ಕೆ ಮಾತಾಡಕತ್ತೀಯಲ್ಲ. ಕತ್ತಿಯವ ನಿಂದೊಂದ ತಗ, ಸ್ವಲ್ಪ ಸುಮ್ಮನಿರ ಪ್ರೇಮಕ್ಕ. ಸರಿ ನೋಡವಾ, ನೀ ಸುಮ್ಮನೆ ಮಾತಬೇಡ. ನಿನಗೆ ರೊಕ್ಕೋದಿಲ್ಲ ಕೊಡ್ತತಿ, ಕೊಡ್ಲಾರ್ದ ಎಲ್ಲೂ ಹೋಗಲ್ಲ. ನಿನ್ನ ರೊಕ್ಕ ನಿನಗೆ ಕೊಡ್ತತಿ. ಅದು ಸ್ವಲ್ಪ ನಮ್ಗೆ ಟೈಮ್ ಕೊಡು. ಯಾಕಂತಂದ್ರೆ ಈಗ ನನಗೊಂದು ಸ್ವಲ್ಪ ತೊಂದರೆ ಐತಿ. ಇದಕ್ಕಿದ್ದಂಗೆ ರೊಕ್ಕ ಅಂದರೆ ಎಲ್ಲಿಂದ ತರಲಿ? ಅದಕ್ಕೆ ಆಗಲ್ಲ ಈಗ ರೊಕ್ಕ ಕೊಡೋಕೆ. ನಾ ಹೇಳೋದಾದ್ರೆ ನಮ್ಗೊಂದು 2-3 ತಿಂಗಳಾರ ನೀ ಟೈಮ್ ಕೊಡೋಕಬೇಕು. ಇಲ್ಲಾಂದ್ರೆ ಆಗ ಮಾತಲ್ಲ ಏನು. ಯಾಕಂದ್ರೆ ನಾವು ಬಡವರು, ನಿನಗೂ ಗೊತ್ತೈತಿ. ನಿನಗೇನು ಗೊತ್ತಿಲ್ಲ ನಂಗಿಲ್ಲ. ಈಗ ನಂಗೆ ರೊಕ್ಕದ್ದು ಅಡಚಣೆನೂ ಭಾಳ ಐತಿ, ತೊಂದ್ರೆನೂ ಭಾಳ ಐತಿ. 1 ಲಕ್ಷ ಹೊಂದ್ಸೋದೇ ಕಷ್ಟ. ಅಂಥದ್ರಾಗ ನಿನ್ನ ಮಾತಿನಂಗೆ ಈಗ ನಾನು 6-7 ಲಕ್ಷ ಎಲ್ಲಾರ ಹೊಂದ್ಸಕ್ಕತ್ತೇನೆ? ಆಗಲ್ಲ, ಬೇಡ. ಸುಮ್ಮನೆ ಮಾತುಕತೆ ಯಾಕದು? ನನಗೀಗ ಆಗಲ್ಲ. ಇನ್ನೊಂದು 5-6 ತಿಂಗಳು ತಡಿ, ಒಂದು 6 ತಿಂಗಳಾರ ತಡಿ, ಆಮೇಲೆ ನಾನು ಜೋಡಿಸಿ ಕೊಡ್ತೀನಿ.
ಸಾಧ್ಯನೇ ಇಲ್ಲ. 5-6 ತಿಂಗಳು ಕಾಯಕ್ಕೆ ಸಾಧ್ಯನೇ ಇಲ್ಲ. ಬರೀ ಪೂನಾಕ್ ಹೋಗಿ ಒಂದು 15 ದಿನದೊಳಗೆ ಮಗನ ಕರೆಸ್ಕೊಂಡು ಎಲ್ಲ ಡೈವರ್ಸ್ ಕೆಲಸನೂ ಮುಗಿಸ್ಬಿಟ್ರಿ. ರೊಕ್ಕ ಕೊಡಕ್ಕೆ ಮಾತ್ರ 6 ತಿಂಗಳು ಬೇಕಾ? ನೋಡ್ರಿ ಅತ್ತಿಯವರೇ, ಅಲ್ಲ ಅತ್ತಿಯವರಲ್ಲ, ಸರೋಜಾ ಅವರೇ ನಂಗೆ ನನ್ನ ದುಡ್ಡು ಬೇಕಷ್ಟೇ. ನೋಡ, ನಿನ್ ದುಡ್ಡು ಎಲ್ಲೂ ಹೋಗಲ್ಲ, ಕೊಡ್ತೈತಿ. ಸ್ವಲ್ಪ ಟೈಮ್ ಬೇಕು. ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ ನಮ್ಮ ಹತ್ರ. 1-2 ತಿಂಗಳು ತಡಿ. ಹೌ ಚೀಪ್ ಯು ಆರ್. ನೋಡು, ಬಾಯಿಗೆ ಬಂದಂಗೆ ಮಾತಾಡ. ಏನ ಚಿಪ್ ಅಂತಾಳಲ್ಲ ಆಕಿ. ನೀವೆಲ್ಲ ಎಷ್ಟು ಕೇವಲ ಅಂತ ಅಂದ್ಲು. ಏನ ಯಾಕಲೇ ಲೇ ಬಿಡಾಡಿ ಬೆಂಡ್ಲಿ, ನಮಗೆ ಅದಕ್ಕೆ ಕೇವಲ ಅನ್ನಕತ್ತೀಯ? ಕೆರ ತಗೋಲೇನು ನಿನಗೆ? ನಮ್ಮ ಮನೆ ಒಳಗೆ ಬಂದು ಕುಂತು ನಮ್ಗೆ ಎಲ್ಲಾರ್ಗಿ ಬಾಯಿಗೆ ಬಂದಂಗೆ ಮಾತಾಡ್ತೀಯನ ನೀನು? ಭಾಳ ಚಿಪ್ಪು. ನೀನು ತೆಂಗಿನ ಚಿಪ್ಪು, ಇದು ಮಾಯಿನ ಚಿಪ್ಪು, ಎಲ್ಲ ಚಿಪ್ಪು ನೀನು. ನಮಗೆ ಹೇಳಕ್ ಬರಬೇಡ ನೀನು ಇಂಥವೆಲ್ಲ ನೀನು. ಅವ್ವಾ ಸ್ವಲ್ಪ ತಡಿ, ಸ್ವಲ್ಪ ನನ್ನ ಮಾತು ಕೇಳಿ ಮೀನಾಕ್ಷಿ. ನಿನ್ನ ಮಾತು ನಾನು ಯಾಕೆ ಕೇಳ್ಬೇಕು? ಹೂ ಆರ್ ಯು ಟು ಮೀ? ಐ ನೋ, ಬಟ್ ಪ್ಲೀಸ್, ನನ್ನ ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ. ಈಗ ಸದ್ಯ ಅಮೌಂಟ್ ಇಲ್ಲ ನಮ್ಮ ಹತ್ರ. ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ರೆಡಿಯಾಗಿ? ಮದುವೆ ಮಾಡ್ಕೊಳಕ್ಕೆ ರೊಕ್ಕ ಐತೆನ? ಹಳೆ ಹೆಂಡತಿಗೆ ರೊಕ್ಕ ಕೊಡಕ್ಕೆ ರೊಕ್ಕಿಲ್ಲ ನಿಮ್ಮ ಹತ್ರ. ಬಿಟ್ಟಿರೋ ಹೆಂಡತಿಗೆ, ಮಾಜಿ ಹೆಂಡತಿಗೆ ಅಲ್ಲ? ಇವೆಲ್ಲ ನನ್ನಂತೆಲ್ಲ ಹೇಳ್ಬೇಡ. ಬಾವಿ ಪತ್ನಿಗೆ ಏನು ಖರ್ಚು ಮಾಡಕ್ಕೆ ನಿಂತಿ, ಅದನ್ನ ಮಾಜಿ ಹೆಂಡತಿ ಖರ್ಚು ಮಾಡಿ ಮೊದಲು ಕೊಡೋ ದುಡ್ಡು. ನೀ ಕೊಡಲ್ಲ ಅಂತಂದ್ರೆ ನನಗದೆಲ್ಲ ಗೊತ್ತಿಲ್ಲ. ಇನ್ನೊಂದು ವಾರದಾಗ ದುಡ್ಡು ಬೇಕು. ಇಲ್ಲ ಅಂದರೆ ನಾನು ಇವತ್ತೇ 1 ವಾರ ಆಗಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗ್ತೀನಿ. ಸರ್, ನೀವು ಕೊಟ್ಟ ಕಾಲಾವಕಾಶದೊಳಗೆ ನಮಗೆ ದುಡ್ಡು ಕೊಟ್ಟಿಲ್ಲ ಇವರು ಅಂತ ನಾ ಹೇಳ್ತೀನಿ. ಹೋಗಿ ಏನಂತಿ ಹೇಳ್ಕೊ ಹೋಗ. ಅವ್ರೇನು ಮಾಡ್ತಾರ? ಏನು ಮಾಡಲ್ಲ. ನಿನ್ನ ಮಗನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ದುಡ್ಡು ಕೊಟ್ಟ ಮೇಲೆ ನಾನು ಕಂಪ್ಲೇಂಟ್ ವಾಪಸ್ ತೊಗೊಂಡ್ಮೇಲೆ ಬಿಡ್ತಾರ. ಓಕೆನಾ? ಶಪ್ಪ ದೇವ್ರೆ, ಏನೇನು ನೋಡ್ಬೇಕಪ್ಪ ಈ ಕಣ್ಣಿಲೆ. ಹಂಗೆ ಮಾಡಬೇಡ, ಸ್ವಲ್ಪ ತಡಿ. ಆತು, ನಿನ್ನ ರೊಕ್ಕ ಕೊಡ್ತದ ತಗೋ. ಇನ್ನು ಭಾಳ ಕಾಯಂಗಿಲ್ಲ ನನಗೆ. ನನ್ನ ರೊಕ್ಕ ಬೇಕಷ್ಟೇ. ಅಯ್ಯೋ ದೇವ್ರೇ, ಎದ್ದೋದಲ್ಲಿ ಹದ್ದು ಬಡಿತಂತೇಳಿ ಈಕೆಲ್ಲಿಂದ ಜೋಡಾದ್ಲ ಯವ್ವ ನಮ್ಗೆ. ಪ್ರೇಮವ್ವ, ಬೇಜಾರಾಗಬೇಡ, ನಂದು ತಪ್ಪಾಗಿರೋದು. ನಿನ್ನೆ ನಾನು ಹಂಗೆ ಮಾತಾಡಬಾರ್ದಾಗಿತ್ತು. ಒಂದು ಸ್ವಲ್ಪ ಸಮಾಧಾನ ಆಗಿದ್ದಿದ್ರೆ ಆಗೋಕ್ಕಿತ್ತು. ನಾನು ಇಷ್ಟಕ್ಕೂ ಏನೂ ಬೈಲಿಲ್ಲ. ಏನೋ ಒಂದು ಒಣ ಜಂಬ ಮಾಡಕ್ಕೆ ಹೋದೆ, ಅದು ನೋಡಿದ್ರೆ ಹಿಂಗಾಗ್ಬಿಡ್ತು. ತಪ್ಪು ನಂದ. ಒಂಚೂರು ಅವ್ರ ಮನೆ ಮಟ್ಟ ಹೋಗ್ಬರಂಬಾರ. ಆ ಹುಡುಗಿ ಚಂದ ಐತಿ, ಹೋಲ ತಗೊಂಡು ಸಂಕ್ಷಿಪ್ತ ಗುಡ್ಯಾಗ ಒಂದು ಸಂಕ್ಷಿಪ್ತವಾಗಿ ಮದುವೆ ಮುಗಿಸಿದ್ರು ಅಕ್ಕತಿ. ಅವ್ರೇನು ಸಂಕ್ಷಿಪ್ತ ಮದ್ವೆಗೆ ಒಪ್ಕೊಳ್ಳಲ್ಲ, ಜೋರಾಗೆ ಮಾಡಬೇಕು ಅಂತಾರೆ. ಏನು ಮಾಡ್ತೀರಿ? ಯಾಕಂದ್ರೆ ನಿನ್ನ ಮಗಗೆ 2ನೇ ಮದ್ವೆ ಸಂಕ್ಷಿಪ್ತ ಮಾಡೋಣ ಅಂತಿ. ಅವ್ರ ಮಗಳಿಗೆ ಆಗ್ತಾ ಇರೋದೇ ಮೊದಲನೇ ಮದ್ವೆ. ಅವ್ರು ಯಾಕೆ ಸಂಕ್ಷಿಪ್ತ ಮಾಡಕ್ಕೆ ಒಪ್ಕೊಂತಾರ? ಬೇಕಾದ್ರೆ ನಾನು ನಿನ್ನ ಜೊತೆಲಿ ಹೋಗೋಣಂತೆ, ಆದರೆ ಮದ್ವೆ ಜೋರಾಗೆ ಮಾಡ್ಬೇಕಾಕತಿ. ಮದ್ವೆ ವಿಚಾರ ಬಿಡ ಸರೋಜಕ್ಕ, ಈಗ ರೊಕ್ಕದ ಹೆಂಗೆ ವಿಚಾರ ಮಾಡ್ತೀರಿ? ನನ್ನ ಕರ್ಮ, ಎಲ್ಲ ನನ್ನ ಕರ್ಮ. ಹಾಳಾತತ್ತಾಗ ಇವೇನು ಬಂದು ಗಂಟು ಬಿದ್ದೋ ಏನು ಸುಡ್ಗಾಡತ್ತಾಗೀಕಿ. ಅಯ್ಯೋ, ಮೊದಲು ಮದುವೆ ಆಗಲಿ ತಗೋರ, ಆಮ್ಯಾಗ ರೊಕ್ಕದ ನೋಡೋಣ. ಈ ಬಿಡಾಡಿದೇನ? ಆಯ್ತು, ನಾಳೆ ಹೋಗೋಣಂತ. ಅವ್ರ ಮನೆಗೆ ಹೋಗಿ ಮಾತಾಡೋಣಂತ. ನಾನೇನು ಮಾತಾಡಲ್ಲ, ನಿನ್ನ ಜೊತೆಗೆ ಬರ್ತೇನೆ. ಅವ್ರ ಕೈ ಹಿಡಿತೀಯೋ ಕಾಲು ಹಿಡಿತೀಯೋ ಅದು ನಿನಗೆ ಬಿಟ್ಟಿದ್ದು. ಅವ ಅದು ಏನು ಮಾಡ್ತೀಯ ನೋಡಿ ನಿಂಗೆ ಬಿಟ್ಟಿದ್ದು. ಅಲ್ಲಿ ಕಟ್ಬಾಡೆ ಏನು ಮಾಡ್ತೀನಿ ನೋಡಂತ. ಈ ಭಾಡ್ಯನಿಂದನೇ ಇಷ್ಟೆಲ್ಲ ಆಗಿದ್ದು. ಮೊದಲ ಮಾಡ್ಕೊಳ್ಳೋ ಹೊತ್ನಾಗ ಕಮ್ಮನ ಹುಡುಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಗಿರ್ತಿತ್ತು. 1ನೇ ಮದ್ವೆ ಆಗಿದ್ರೆ ಡಿಮ್ಯಾಂಡ್ ಇರ್ತಿತ್ತು. 2ನೇ ಲಗ್ನ ಅಂತೇಳಿ ಯಾವ್ಯಾವಕ್ಕಿದ ಕಾಲು ಹಿಡಿ ಬಾಳೆ ನಮ್ದು.